ನೋಡಿ, ಇವತ್ತು ನಾನು ರಿಟೈರ್ ಆಗಿ ಬೆಂಗಳೂರಿನ ಈ ಮನೆಯಲ್ಲಿ ಆರಾಮಾಗಿ ಈ ಈಸಿ ಚೇರ್ ಮೇಲೆ ಕೂತಿರ್ಬೋದು. ಆದರೆ ಇವತ್ತಿಗೂ ರಾತ್ರಿ ಹೊತ್ತು ಆ ತುಮಕೂರಿನ ಮನೆ ನೆನಪಾದ್ರೆ ಸಾಕು, ಮೈ ಮೇಲಿರೋ ಕೂದಲೆಲ್ಲ ನೆಟ್ಟಗಾಗತ್ತೆ. ಇದು ನಾನು ಯಾರಿಗೂ ಹೇಳಬಾರ್ದು ಅಂದ್ಕೊಂಡಿದ್ದ ಕಥೆ. ಆದರೆ ಇವತ್ತು ರಹಸ್ಯ ಕಥೆಗಳನ್ನು ಇಷ್ಟಪಡೋ ನಿಮಗೋಸ್ಕರ ಹೇಳ್ತಿದ್ದೀನಿ. ಅದು 1987ನೇ ಇಸ್ವಿ. ನಾನವಾಗ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ತಿದ್ದೆ. ಹರಿಯಾಣದಿಂದ ನನಗೆ ತುಮಕೂರಿಗೆ ಟ್ರಾನ್ಸ್ಫರ್ ಆಯಿತು. ನನ್ನ ಹೆಂಡತಿ ಸುಮಾ ಅವಾಗ ತಾನೇ ಸಂಸಾರ ಅಂದರೆ ಏನು ಅಂತ ಕಲ್ತಿದ್ಲು. ನಮಗೆ ಇಬ್ಬರು ಪುಟ್ಟ ಗಂಡು ಮಕ್ಕಳು. ಕಾರ್ತಿಕ್, ಅವಳಿಗಾಗ 4 ವರ್ಷ, ಮತ್ತು ಚಿಕ್ಕವನು ಇನ್ನೂ 2 ವರ್ಷದ ಮಗು. ಯಾವಾಗಲೂ ಎತ್ಕೊಂಡೇ ಇರಬೇಕಾದ ಹಂತ. ಹೊಸ ಜಾಗ, ಹೊಸ ಕೆಲಸ ಅಂತ ನಾನಂತೂ ಫುಲ್ ಖುಷಿಯಾಗಿದ್ದೆ. ಅದೇ ಆ ಖುಷಿ ಕೇವಲ 1 ವಾರ ಅಷ್ಟೇ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ತುಮಕೂರಿನ ಗಾಂಧಿನಗರ ಅನ್ನೋ ಏರಿಯಾದಲ್ಲಿ ನನಗೊಂದು ಮನೆ ಸಿಕ್ತು. ಮನೆ ಸಿಕ್ಕಾಪಟ್ಟೆ ಹಳೇದು, ಆದರೆ ಬಾಡಿಗೆ ಮಾತ್ರ ಬಜೆಟ್ಗೆ ತಕ್ಕಂಗಿತ್ತು. ಅದಕ್ಕಿಂತ ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಅದೇ ಗಲ್ಲಿಯ ಹಿಂಭಾಗದಲ್ಲೇ ನನ್ನ ಸ್ವಂತ ಅಕ್ಕನ ಮನೆ ಇತ್ತು. ಅಕ್ಕ ಪಕ್ಕದಲ್ಲೇ ಇರ್ತಾಳೆ. ನಾನು ಆಫೀಸಿಗೆ ಹೋದರೂ ಸುಮಾ ಮತ್ತು ಮಕ್ಕಳಿಗೆ ಯಾವ ತೊಂದರೆ ಆಗಲ್ಲ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಮನೆ ಓನರ್ಸು, ಆ ಮುದಿ ದಂಪತಿಗಳು ನೋಡಕ್ಕೆ ತುಂಬ ಪವಿತ್ರವಾಗಿ ಸಾಧು ಪ್ರಾಣಿಗಳ ಥರ ಕಾಣ್ತಿದ್ರು. ನಾನು 2 ತಿಂಗಳ ಅಡ್ವಾನ್ಸ್ ಇಸ್ಕೊಂಡು ಅಲ್ಲಿಗೆ ಶಿಫ್ಟ್ ಆದೆ. ಆದರೆ ಆ ಮುದಿ ದಂಪತಿಗಳು ಆ ಮನೆ ಬಗ್ಗೆ ಒಂದು ದೊಡ್ಡ ಸೀಕ್ರೆಟ್ ಮುಚ್ಚಿಟ್ಟಿದ್ರು ಅನ್ನೋದು ಆಮೇಲೆ ಗೊತ್ತಾಯಿತು. ಶಿಫ್ಟ್ ಆದ 2ನೇ ದಿನವೇ ನನಗೊಂದು ವಿಚಿತ್ರ ಅನುಭವ ಆಯಿತು. ನಿಮಗೆ ಮೊದಲೇ ಹೇಳಿದಾಗೆ ಆ ಮನೇಲಿ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇರೋದು ಕೆಳಮಹಡಿಯಲ್ಲಿ, ಅಂದರೆ ಅಂಗಳ ದಾಟಿ ಮಾಲೀಕರ ಮನೆಯ ಪಕ್ಕಕ್ಕೆ ಹೋಗಬೇಕು. ಅಂದು ರಾತ್ರಿ ಸುಮಾರು 2 ಗಂಟೆ ಇರ್ಬೋದು. ನನಗೆ ಹೊಟ್ಟೆ ಅಪ್ಸೆಟ್ ಆಗಿ ಅರ್ಜೆಂಟಾಗಿ ಟಾಯ್ಲೆಟ್ಗೆ ಹೋಗಬೇಕಾಯಿತು. ರೂಮಿಂದ ಹೊರಗೆ ಬಂದೆ. ಕಾರಿಡಾರ್ನಲ್ಲಿ ಒಂದು ಸಣ್ಣ ಲೈಟ್ ಕೂಡ ಇರಲಿಲ್ಲ. ಕತ್ಲಲ್ಲಿ ತಡಕಾಡ್ತಾ ಮೆಟ್ಟಿಳಿಯೋಕ್ಕೆ ಶುರು ಮಾಡಿದೆ. ಮೆಟ್ಟಿಳಿಯುವಾಗ ನನಗೆ ಯಾರೋ ನನ್ನ ಹಿಂದೆನೇ ಬರ್ತಿದ್ದಾರೆ ಅನ್ನೋ ಫೀಲ್ ಆಯಿತು. ನಾನು ನಿಂತರೆ ಆ ಹೆಜ್ಜೆ ಸೌಂಡ್ ಕೂಡ ನಿಲ್ತಿತ್ತು. ಅಯ್ಯೋ, ಮಾಲೀಕರು ಇರ್ಬೋದು ಅಂತ ಅಂದ್ಕೊಂಡು ಅಂಗಳಕ್ಕೆ ಬಂದೆ. ಅಂಗಳದಲ್ಲಿ ಮಾಲೀಕರು ಮಲಗಿದ್ರು. ಅದರಲ್ಲಿ ಕಂಡ ದೃಶ್ಯ ನನ್ನನ್ನು ನಡುಗಿಸ್ಬಿಡ್ತು. ಆ ಮುದಿ ಮಾಲೀಕರು ಮಲಗಿರಲಿಲ್ಲ. ಅವರು ತಮ್ಮ ಮಂಚದ ಮೇಲೆ ನೇರವಾಗಿ ಕುಳಿತು ಕತ್ಲಲ್ಲಿ ಯಾವುದೋ ಒಂದು ಕಡೆ ಮಿಕಮಿಕ ಅಂತ ನೋಡ್ತಾ ಇದ್ರು. ನಾನು ಅವ್ರನ್ನ ಮಾತನಾಡ್ಸಕ್ಕೆ ಹೋಗಿ, ಏನು ಸರ್, ಇನ್ನೂ ಮಲಗಿಲ್ವಾ ಅಂತ ಕೇಳಿದೆ. ಅವರದಕ್ಕೆ ಯಾವುದೇ ಉತ್ತರ ಕೊಡದೆ ಒಂಥರ ವಿಕಾರವಾಗಿ ನನ್ನ ಕಡೆ ನೋಡಿ ನಕ್ಕರು. ಆ ನಗು ಎಷ್ಟು ಹಾರರ್ ಆಗಿತ್ತು ಅಂದರೆ ನನ್ನ ಮೈಯೆಲ್ಲ ಬೆವರುವಂತು. ನಾನು ಟಾಯ್ಲೆಟ್ ಒಳಗೆ ಹೋಗಿ ಕುಳಿತಾಗ ಯಾರೋ ಹೊರಗಡೆಯಿಂದ ಕದವನ್ನು ಜೋರಾಗಿ ಬಡಿಯೋಕ್ಕೆ ಶುರು ಮಾಡಿದ್ರು. ಯಾರು ಅಂತ ಕೇಳಿದೆ. ಆದರೆ ಉತ್ತರ ಇಲ್ಲ. ಬಡಿಯೋ ಸೌಂಡ್ ಮಾತ್ರ ಜಾಸ್ತಿ ಆಗ್ತಾನೆ ಇತ್ತು. ನಾನು ಗಾಬರಿಯಿಂದ ಹೊರಗೆ ಬಂದೆ. ಆದರೆ ಅಲ್ಲಿ ಯಾರೂ ಇರಲಿಲ್ಲ. ಅಂಗಳದಲ್ಲಿ ನೋಡ್ತೀನಿ, ಮಾಲೀಕರು ಆವಾಗಲೇ ಮಂಚದ ಮೇಲೆ ಮಲಗಿ ಗೊರಕೆ ಹೊಡ್ತಿದ್ದಾರೆ. ಇಷ್ಟು ಬೇಗ ಅವರು ಮಲ್ಗೋಕೆ ಹೇಗೆ ಸಾಧ್ಯ? ನಾನು ಮೇಲೆ ಓಡಿ ಬರುವಾಗ ಮೆಟ್ಟಿಲ ಹತ್ರ ಯಾವುದೋ ಒಂದು ಹೆಣ್ಣಿನ ನೆರಳು ಸಡನ್ನಾಗಿ ಪಾಸಾಯಿತು. ಆವತ್ತು ನನಗೆ ಮೊದಲ ಸಲ ಅನಿಸಿದ್ದು, ಈ ಮನೆಯಲ್ಲಿ ನಾವಷ್ಟೇ ಇಲ್ಲ, ಬೇರೆ ಯಾರೋ ಇದ್ದಾರೆ ಅಂತ. ಮರುದಿನ ನಾನು ಆಫೀಸಿಗೆ ಹೋದಾಗ ಈ ವಿಷಯ ಯಾರತ್ರನೂ ಹೇಳಲಿಲ್ಲ. ಆದರೆ ಘಟನೆಗಳು ಇನ್ನೂ ವಿಕೋಪಕ್ಕೆ ಹೋದವು. ಸುಮಾ ರಾತ್ರಿ ಅಡುಗೆ ಮಾಡೋಕೆ ಅಂತ ಮಕ್ಕಳನ್ನ ಕರ್ಕೊಂಡು 7 ಗಂಟೆಗೆ ಅಕ್ಕನ ಮನೆಯಿಂದ ವಾಪಸ್ ಬಂದಿದ್ಲು. ಮಕ್ಕಳಿಗೆ ಹಸುವಾಗುತ್ತೆ ಅಂತ ಅವಳು ಬಿಸಿ ಬಿಸಿಯಾಗಿ ಅನ್ನ ಮತ್ತು ಸಾಂಬಾರ್ ಮಾಡಿ ಪಾತ್ರೆಯನ್ನ ಮುಚ್ಚಿಟ್ಟಿದ್ಲು. ಸುಮಾ ಅಡುಗೆ ಮುಗಿಸಿ ಪಕ್ಕಕ್ಕೆ ತಿರುಗಿದಾಗ ಕಾರಿಡಾರ್ನಲ್ಲಿ ಯಾರೋ ನಡೆದಂಗೆ ಸೌಂಡ್ ಆಯಿತು. ಬಾಗಿಲು ಪರದೆ ಮೇಲೆ ಯಾರೋ ವ್ಯಕ್ತಿ ನೆರಳು ಪಾಸಾದಂಗೆ ಸ್ಪಷ್ಟವಾಗಿ ಕಾಣಿತು. ಅವಳು ತಕ್ಷಣ ಬಾಗಿಲು ತೆಗೆದು ಹೊರಗೆ ಬಂದರೆ ಕಾರಿಡಾರ್ ಖಾಲಿ ಇತ್ತು. ಅಲ್ಲಿ ಯಾರೂ ಇರಲಿಲ್ಲ. ಸರಿ ಅಂತ ವಾಪಸ್ ಅಡುಗೆ ಮಾಡೋ ಜಾಗಕ್ಕೆ ಬಂದರೆ ಈಗಲೂ ನನಗಿದು ನೆನಪಾದರೆ ಆಶ್ಚರ್ಯ ಆಗುತ್ತೆ. ಆಗ ತಾನೇ ಮಾಡಿಟ್ಟಿದ್ದ ಅನ್ನದ ಪಾತ್ರೆ ಕಂಪ್ಲೀಟ್ ಖಾಲಿಯಾಗಿತ್ತು. ಸುಮಾ ಅವಳಿಗೆ 1 ಸೆಕೆಂಡ್ ಏನಾಗ್ತಿದೆ ಅಂತಾನೆ ಗೊತ್ತಾಗ್ಲಿಲ್ಲ. 4 ಜನ ತಿನ್ನೋವಷ್ಟು ಅಡುಗೆನ ಯಾರೋ 1 ನಿಮಿಷದಲ್ಲಿ ಫಿನಿಶ್ ಮಾಡಿಬಿಟ್ಟಿದ್ರು. ಪಾತ್ರೆ ಕೆಳಗೆ ಸಾಂಬಾರ್ ಎಲ್ಲ ಚೆಲ್ಲಿತ್ತು. ಆದರೆ ಮನೆಯಲ್ಲಿ ಒಂದು ನಾಯಿ ಅಥವಾ ಬೆಕ್ಕು ಕೂಡ ಇರಲಿಲ್ಲ. ಅಷ್ಟು ಬಿಸಿ ಇರೋ ಅಡುಗೆನ ಅಷ್ಟು ಬೇಗ ಮನುಷ್ಯರು ತಿನ್ನೋಕೆ ಸಾಧ್ಯನೇ ಇರಲಿಲ್ಲ. ಅವಳಿಗೆ ಮೈಯೆಲ್ಲ ಬೆವರು ಬರೋಕೆ ಶುರುವಾಯಿತು. ಆ ರಾತ್ರಿ ಸುಮಾ ಅಳುತ್ತಾ ಮಕ್ಕಳನ್ನ ಕರ್ಕೊಂಡು ಅಕ್ಕನ ಮನೆಗೆ ಓಡೋದ್ಲು. ನಾನು ಆಫೀಸಿಂದ ಬರೋದು ಲೇಟ್ ಆಯಿತು. ನಾನು ನೇರವಾಗಿ ಅಕ್ಕನ ಮನೆಗೆ ಹೋದೆ. ಅಲ್ಲಿ ಸುಮಾ ಅಕ್ಕನ ಮುಂದೆ ಪ್ರತಿಯೊಂದು ವಿಷಯವನ್ನ ಎಳೆ ಎಳೆಯಾಗಿ ಹೇಳ್ತಾ ಇದ್ಲು. ಸುಮಾ ಹೇಳ್ತಿದ್ಲು, ಅಕ್ಕ, ಆ ಮನೇಲಿ ಮನುಷ್ಯರು ಇರೋಕೆ ಸಾಧ್ಯನೇ ಇಲ್ಲ. ನಿನ್ನೆ ಮಗು ಮಲಗಿದ್ದಾಗ ಅವನ ಕೆನ್ನೆ ಮೇಲೆ ಯಾರೋ ಹೊಡೆದಿದ್ದಾರೆ. ಕನ್ನಡಿ ಮೇಲೆ ಸತ್ತು ಹೋಗ್ತೀರಾ ಅಂತ ಬರ್ದಿದ್ದಾರೆ. ಇವತ್ತು ಅಡುಗೆ ಎಲ್ಲ ಮಂಗಮಾಯ ಆಗಿದೆ. ಆ ಮಾಲೀಕರು ಏನೋ ಸತ್ಯ ಮುಚ್ಚಿಡ್ತಿದ್ದಾರೆ ಅಕ್ಕ.
ನಮಗೆ ಜೀವ ಮುಖ್ಯ, ಆ ಮನೆ ಬೇಡವೇ ಬೇಡ. ಅದಕ್ಕೆ ಅಕ್ಕ ಹೇಳಿದ್ರು, ನೋಡು ಸುಮಾ, ನಾನು ಮೊದಲೇ ನಿನಗೆ ಎಚ್ಚರಿಕೆ ನೀಡಿದ್ದೆ. ಈ ಏರಿಯಾದಲ್ಲಿ ಆ ಮನೆಯ ಬಗ್ಗೆ ಜನ ಮಾತಾಡ್ತಾರೆ. ಯಾರೋರಲ್ಲಿ ಬಾಡಿಗೆಗೆ ಬಂದವರು ಅರ್ಧ ರಾತ್ರಿಯಲ್ಲಿ ಮನೆ ಖಾಲಿ ಮಾಡಿ ಓಡ್ಹೋಗಿದ್ದಾರಂತೆ. ಆ ಮಾಲೀಕರಿಗೆ ಒಬ್ಳೇ ಮಗಳಿದ್ಲು. ಅವಳು ತೀರಿ ಹೋದ್ಮೇಲೆ ಆ ಮನೆಯಲ್ಲಿ ಈ ಥರ ಆಗ್ತಿದೆ ಅಂತ ಎಲ್ರೂ ಹೇಳ್ತಾರೆ. ರಮೇಶ್, ನೀನು ಇವತ್ತೇ ಬೇರೆ ಮನೆ ಹುಡುಕೋಕೆ ಶುರು ಮಾಡು. ನಾನು ಆವತ್ತು ಅಕ್ಕನ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ. ಅಕ್ಕ, ಇದೆಲ್ಲ ಹಳೆ ಕಾಲದ ಮೂಢನಂಬಿಕೆ, ಏನೋ ಬೆಕ್ಕು ತಿಂದು ಹಾಕಿರ್ಬೋದು ಅಷ್ಟೇ ಅಂತ ಹೇಳಿ ಸುಮಾಳನ್ನ ಸಮಾಧಾನ ಮಾಡಿ ವಾಪಸ್ ಕರ್ಕೊಂಡು ಬಂದೆ. ಆದರೆ ಆ ಭಾನುವಾರ ನಡೆದ ಘಟನೆ ನನ್ನನ್ನೇ ನಡಗಿಸ್ಬಿಡ್ತು. ಭಾನುವಾರ ಮಧ್ಯಾಹ್ನ ನಾವೆಲ್ಲ ಮಲಗಿದ್ದಾಗ ಸಡನ್ನಾಗಿ ರೂಮಿನ ಎತ್ತರದ ಕಿಟಕಿ ಮೇಲೆ ಯಾರೋ ಜೋರಾಗಿ ಬಡಿಯೋಕೆ ಶುರು ಮಾಡಿದ್ರು. ಆ ಕಿಟಕಿ ಫಸ್ಟ್ ಫ್ಲೋರ್ನಲ್ಲಿ ನೆಲದಿಂದ ತುಂಬಾ ಎತ್ತರದಲ್ಲಿತ್ತು. ಹೊರಗೆ ಯಾವುದೇ ಬಾಲ್ಕನಿ ಇರಲಿಲ್ಲ. ತಕ್ಷಣ ಆ ಕಿಟಕಿಯಿಂದ ಯಾವುದೋ ಕ್ರೂರ ಪ್ರಾಣಿ ಘರ್ಜಿಸುವಂತೆ ಗ್ರೌಲಿಂಗ್ ಶಬ್ದ ಕೇಳಿಸ್ತು. ಆ ಶಬ್ದದಲ್ಲಿ ಹೊರಟು ಹೋಗು ಅನ್ನೋ ಆಜ್ಞೆ ಇತ್ತು. ಅಷ್ಟರಲ್ಲಿ ಕಾರ್ತಿಕ್ ಬೆಡ್ ಮೇಲೆ ಆಟ ಆಡ್ತಿದ್ದ. ಇದ್ದಕ್ಕಿದ್ದಂತೆ ಯಾವುದೋ ಅದೃಶ್ಯ ಶಕ್ತಿ ಕಾರ್ತಿಕ್ನನ್ನ ಬೆಡ್ನಿಂದ ಜೋರಾಗಿ ಕೆಳಗೆ ತಳ್ಳಿತು. ಅವನ ತಲೆಗೆ ಪೆಟ್ಟಾಗಿ ರಕ್ತ ಬರೋಕೆ ಶುರುವಾಯಿತು. ಸುಮಾ ಮಗನ್ನ ಎತ್ತುಕೊಳ್ಳುವಾಗ ಅವಳ ಕಿವಿಯ ಹತ್ರ ಒಬ್ಳು ಹೆಂಗಸು ಕೆಟ್ಟದಾಗಿ ನಕ್ಕಂಗಾಯಿತು. ಇಲ್ಲಿಂದ ಈಗಲೇ ಹೋಗಿ, ಇಲ್ಲದಿದ್ರೆ ನಿಮ್ಮನ್ನೆಲ್ಲ ಕತ್ತರಿಸಿ ಹಾಕ್ತೀನಿ ಅಂತ ಆ ಧ್ವನಿ ಎಚ್ಚರಿಸ್ತು. ಸುಮಾ ಹೆದರಿ ಮೆಟ್ಟಿಲು ಇಳಿಯುವಾಗ ಹಿಂದಿನಿಂದ ಯಾರೋ ಜೋರಾಗಿ ತಳ್ಳಿದ್ರು. ಅವಳು ಮಗುವಿನ ಜೊತೆ ಉರುಳಿಬಿಡ್ಲು. ಸುದೈವದಿಂದ ಪ್ರಾಣಕ್ಕೆ ತೊಂದರೆಯಾಗಲಿಲ್ಲ. ಒಂದು ರಾತ್ರಿ ಸುಮಾ ಮತ್ತು ಮಕ್ಕಳು ಅಕ್ಕನ ಮನೆಗೆ ಹೋದ್ರು. ನಾನೊಬ್ಬನೇ ರೂಮಿನಲ್ಲಿದ್ದೆ. ನಾನು ಹಳ್ಳಿಯಲ್ಲಿರೋ ನನ್ನ ತಂದೆ ತಾಯಿಗೆ ಪತ್ರ ಬರೆಯೋಕೆ ಅಂತ ಆ ಕಿಟಕಿ ಹತ್ರ ಕುಳಿತಿದ್ದೆ. ಇದ್ದಕ್ಕಿದ್ದಂತೆ ಕಿಟಕಿ ಹತ್ರ ಯಾರೋ ನಿಂತಂಗಾಯ್ತು. ಪರದೆ ಸರಿಸಿದಾಗ ಇವತ್ತಿಗೂ ಆ ಸೀನ್ ನನ್ನ ಕಣ್ಮುಂದೆ ಇದೆ. ಅಲ್ಲಿ ಒಬ್ಳು ಹುಡುಗಿ ಗಾಳಿಯಲ್ಲಿ ತೇಲ್ತಾ ನಿಂತಿದ್ಲು. ಅವಳ ಕಣ್ಣುಗಳು ಕಂಪ್ಲೀಟ್ ಕೆಂಪು, ಮುಖದ ಮೇಲೆ ವಿಚಿತ್ರವಾದ ಕಲೆಗಳಿದ್ದು, ಅವಳ ಬಟ್ಟೆ ರಕ್ತದಲ್ಲಿ ಅದ್ದಿದ ಹಂಗಿತ್ತು. ಅವಳು ನನ್ನ ಕಣ್ಣನ್ನೇ ನೋಡ್ತಾ, ನಿಮ್ಮ ಜೀವ ಬೇಕಿದ್ದರೆ ಓಡಿ ಹೋಗಿ ಅಂತ ಕಿರ್ಚಿದ್ಲು. ಅವಳ ಕಿರಿಚಾಟಕ್ಕೆ ಮನೆಯ ಕಿಟಕಿ ಗ್ಲಾಸ್ ಕೂಡ ಒಡೆದೋಯ್ತು. ನಾನು ಪತ್ರ, ಬಟ್ಟೆ ಯಾವುದನ್ನೂ ನೋಡದೆ ರೂಮಿಗೆ ಬೀಗ ಹಾಕಿ ಅಂದು ರಾತ್ರಿ ಅಕ್ಕನ ಮನೆಗೆ ಓಡಿ ಹೋದೆ. ಮರುದಿನ ನಾನು ಮನೆ ಖಾಲಿ ಮಾಡುವಾಗ ಅಕ್ಕನ ಗಂಡ ಅಲ್ಲಿರೋ ಕೆಲವು ಹಳೆಯ ಜನರನ್ನ ವಿಚಾರಿಸಿದ್ರು. ಆವಾಗ ಆ ಮನೆಯ ಅಸಲಿ ಕರಾಳ ಇತಿಹಾಸ ಬಯಲಾಯಿತು. ಆ ಮಾಲೀಕರಿಗೆ ಒಬ್ಬಳೆ ಮಗಳಿದ್ಲು. ಅವಳ ಹೆಸರು ಕವಿತಾ ಅಂತ. ಅವಳು ಕಾಲೇಜ್ನಲ್ಲಿ ಓದುವಾಗ ಒಬ್ಬ ಹುಡುಗನ್ನ ಪ್ರೀತಿಸ್ತಿದ್ಲು. ಆದರೆ ಆ ಮಾಲೀಕರು ತುಂಬಾ ಸ್ಟ್ರಿಕ್ಟ್ ಮತ್ತೆ ಜಾತಿಯ ದೀಪ ಅಂತ ಹೇಳ್ಕೊಳ್ಳೋರು. ವಿಷಯ ಗೊತ್ತಾದ ಕೂಡಲೇ ಆ ಹುಡುಗಿಯನ್ನ ಮನೆ ಮೇಲಿರೋ ಅದೇ ರೂಮಿನಲ್ಲಿ ಹಾಕಿ ಬೀಗ ಹಾಕಿದ್ರು. ಅವಳಿಗೆ ಅಲ್ಲಿಯೇ ಅಡಿಗೆ ಮಾಡಿಕೊಡ್ತಿದ್ರು. ಒಂದು ರಾತ್ರಿ ಅವಳು ರೂಮಿನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾಳೆ. ಆದರೆ ಮಾಲೀಕರು ನೋಡಿ ಅವಳನ್ನು ತುಂಬಾ ಕ್ರೂರವಾಗಿ ಹೊಡೆದಿದ್ದಾರೆ. ಅತಿಯಾದ ಅವಮಾನ ಮತ್ತು ನೋವಿನಿಂದ ಆಕೆ ಅದೇ ರಾತ್ರಿ ಅದೇ ರೂಮಿನ ಫ್ಯಾನ್ಗೆ ನೇಣು ಹಾಕ್ಕೊಂಡು ಸತ್ತಿದ್ದಾಳೆ. ಮಾಲೀಕರು ತಮ್ಮ ಗೌರವ ಉಳಿಸ್ಕೊಳ್ಳೋಕೆ ಯಾರಿಗೂ ಹೇಳದೆ ಗುಟ್ಟಾಗಿ ಅವಳ ಶವವನ್ನು ಸುಟ್ಟಾಕಿದ್ರು. ಆಗೆ ಸರಿಯಾದ ಅಂತ್ಯಕ್ರಿಯೆ ಇಲ್ಲದೆ ಆಕೆ ಆ ರೂಮಲ್ಲಿ ಬಾಡಿಗೆಗೆ ಬರೋ ಪ್ರತಿಯೊಬ್ಬರನ್ನು ಕಾಡ್ತಿದ್ಲು. ಅಕ್ಕಪಕ್ಕದವರು ಹೇಳೋ ಪ್ರಕಾರ ಈ ಮೊದಲು ಬಂದಿದ್ದ ಒಬ್ಬ ಬಾಡಿಗೆದಾರನ ಮಗ ಪತಂಗ ಹಾರಿಸುವಾಗ ಅವಳೇ ಮೆಟ್ಟಿಲಿಂದ ತಳ್ಳಿ ಕೊಂದು ಹಾಕಿದ್ಲಂತೆ. ಇದೇ ಕಾರಣಕ್ಕೆ ಆ ಮನೆ ಮಾಲೀಕರು ಅಡ್ವಾನ್ಸ್ ಇಸ್ಕೊಂಡು ಬರೋರನ್ನೇ ಕಾಯ್ತಿದ್ರು. ಅವ್ರಿಗೆ ಹಣದ ಆಸೆ ಹೆಚ್ಚಿತ್ತು. ನೋಡಿ ಗೆಳೆಯರೆ, ಈಗ ನಾನು ರಿಟೈರ್ ಆಗಿ ಬೆಂಗಳೂರಲ್ಲಿ ಆರಾಮಾಗಿದ್ದೀನಿ. ಆದರೆ ಆ ತುಮಕೂರಿನ ಮನೆ ನೆನಪಾದ್ರೆ ಇವತ್ತಿಗೂ ಭಯ ಆಗುತ್ತೆ. ಆ ಕವಿತಾಳ ಆತ್ಮ ಇವತ್ತಿಗೂ ಅಲ್ಲಿ ಓಡಾಡ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಮನೆ ಇಂದಿಗೂ ಖಾಲಿ ಇದೆ ಅಂತ ಕೇಳಿದ್ದೀನಿ. ನೀವು ಮನೆ ಬಾಡಿಗೆಗೆ ತಗೋಬೇಕಾದ್ರೆ ಅದರ ಹಳೆಯ ಇತಿಹಾಸವನ್ನ ಒಮ್ಮೆ ವಿಚಾರಿಸಿ. ಇದು ನನ್ನ ಜೀವನದ ಸತ್ಯ ಕಥೆ.